ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಅದಕ್ಕೆ ನಿಮ್ಮ ಮಾತನ್ನ ಕೇಳ್ತೀನಿ ಅಂತ ನನ್ನ ಹತ್ರ ಬರ್ತಿರ್ಬೋದು. ಚಿನ್ನಿ ವಿಷಯದಲ್ಲಿ ರಾಹುಲ್ ಅವರೇ ಅಭಿಪ್ರಾಯ ಬದಲಾಯಿಸ್ಕೊಂಡಿದ್ದಾರೇನೋ, ಅದನ್ನು ಹೇಳೋದಕ್ಕೆ ಬರ್ತಿರೋ ಹಾಗಿದೆ. ರಾಹುಲ್ ಅವರೇ, ಸಿ ಪ್ರೀತಿ, ನಾನು ಸೀರಿಯಸ್ ಆಗಿ ಕಮಿಟ್ ಆದ್ರೆ ಅದ್ರ ರಿಸಲ್ಟ್ ಹೀಗೆ ಇರುತ್ತೆ. ಈಗಾದ್ರೂ ನಂಬ್ತೀಯಾ? ಕಣ್ಮುಂದೆನೆ ಪ್ರೂಫ್ ಕಾಣಿಸ್ತಿದ್ರೆ ನಮ್ದನೆ ಹೇಗಿರ್ತೀನಿ ಹೇಳಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೀತಿ. ಮೇಡಮ್ ಅಷ್ಟೊಂದು ಇಂಪಾರ್ಟೆಂಟ್ ಅಂತಿದಾರಲ್ಲ, ಅಷ್ಟಕ್ಕೂ ಏನಿದೆ ಇದರಲ್ಲಿ? ನಮ್ಗ್ಯಾಕೆ? ನಿಮ್ಮ ಟಾರ್ಗೆಟ್ ಈ ಫೈಲಲ್ಲಿರೋ ಮ್ಯಾಟರ್ನ ಓದೋದಲ್ಲ ವನಜಕ್ಕ, ಆ ಸರಸುನ್ ಬೀಳ್ಸಿ ನೀವು ಮೇಲ್ ಬರೋದು. ಕರೆಕ್ಟ್ ಪ್ರೀತಿ, ಕರೆಕ್ಟ್. ಮತ್ತಿನ್ಯಾಕ್ ತಡ? ನಿಮ್ ಕೋಪನ, ನಿಮ್ ಆವೇಶನೆಲ್ಲ ಈ ಫೈಲ್ ಮೇಲೆ ತೋರಿಸಿ. ಜೋಡ್ಸೋದಕ್ ಕೂಡ ಬರಬಾರ್ದು. ಹಾಗೆ ಹರಿದಾಕಿ. ಅದು ಸಾಧ್ಯನೇ ಇಲ್ಲ ಅನ್ಸುತ್ತೆ. ಅದಕ್ಕೆ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಚಿನ್ನಿ ವಿಷಯದಲ್ಲಿ ನಿನಗೆ ಸಹಾಯ ಮಾಡಬೇಕು ಅನ್ಕೊಂಡಿದ್ದೀನಿ. ಹೆಂಡತಿಯಾಗಿ ನೀನ್ ಬದಲಾಗದೆ ಹೋದ್ರು ಗಂಡನಾಗಿ ನಾನಾದ್ರೂ ಬದಲಾಗಬೇಕು. ಸರಿ ರಾಹುಲ್ ಅವರೇ, ಹಾಗೆ ಆಗ್ಲಿ. ಆ ಟಿಫನ್ ಕೊಡಿಲಿ, ನಾನು ತಗೊಂಡು ಹೋಗಿ ಬರ್ತೀನಿ. ನಿನ್ನನ್ನು ಯಾರಾದ್ರೂ ನೋಡಿದ್ರೆ ಕವರ್ ಮಾಡೋದು ತುಂಬಾ ಕಷ್ಟ. ಬೇಡ ರಾಹುಲ್ ಅವರೇ, ನಾನೇ ತಗೊಂಡು ಹೋಗ್ತೀನಿ, ನಾನೇ ತಗೊಂಡು ಹೋಗಿ ಕೊಡ್ತೀನಿ. ಸರ್ಸು ಮತ್ತೆ ಯಾಕೆ ಹೀಗೆ ಆಡ್ತಿದ್ಯಾ? ಹೊಸೊಬ್ರು ಕೊಟ್ರೆ ತಿನ್ನಲ್ಲ, ತುಂಬಾ ಹಠ ಮಾಡ್ತಾಳೆ. ನಾನು ದೊಡ್ಡಯ್ಯ, ಈಗ ಸುಬ್ಬಿ ಅಭ್ಯಾಸ ಆಗಿದ್ದಾಳೆ. ಅವರಿಬ್ರು ಇಲ್ದೇ ಇರೋದ್ರಿಂದ ನಾನು ಕೊಟ್ರೇನೆ ಅವಳು ತಿನ್ನೋದು. ಅದಕ್ಕೆ ನಾನೇ ತಗೊಂಡು ಹೋಗಿ ಕೊಡ್ತೀನಿ ರಾಹುಲ್ ಅವರೇ. ಸರ್ಸು, ಇವತ್ತಿಗೆ ಹೊಸದು, ನಾಳೆ ಎಲ್ಲ ಅಭ್ಯಾಸ ಆಗುತ್ತಲ್ವಾ? ಪರವಾಗಿಲ್ಲ, ಕೊಡು ಸರ್ಸು. ಬೇಡ ರಾಹುಲ್ ಅವರೇ, ಬೇಡ, ನಾನೇ ಹೋಗ್ತೀನಿ. ದಯವಿಟ್ಟು ದಾರಿ ಬಿಡಿ. ಅಯ್ಯೋ, ನೀನು ಹೋದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳ್ತಿಲ್ವಾ? ಇಲ್ಲ ರಾಹುಲ್ ಅವರೇ, ತಕ್ಷಣ ಬಂದ್ಬಿಡ್ತೀನಿ. ನನ್ ಮಾತ್ ನಂಬಿ. ಸರ್ಸು, ನಿನ್ ಮಾತನ್ ಬಿಟ್ರೆ ಬೇರೆ ಯಾರ ಮಾತನ್ನು ಕೇಳಲ್ವಾ? ಅಯ್ಯೋ, ಹಾಗಲ್ಲ ರಾಹುಲ್ ಅವರೇ, ಅವಳ ಬಗ್ಗೆ ನಿಮ್ಗೆ ಪೂರ್ತಿಯಾಗಿ ಗೊತ್ತಿಲ್ಲ. ಅದಕ್ಕೆ ಹೀಗ್ ಮಾಡ್ತಿದ್ದೇನೆ ಹೊರತು ಬೇರೆ ಯಾವ ಉದ್ದೇಶನೂ ಇಲ್ಲ. ಇವಳು ಟಿಫನ್ ತಗೊಂಡು ಎಲ್ಲಿಗೆ ಹೋಗ್ತಿದ್ದಾಳೆ? ನಾನು ತಗೊಂಡು ಹೋಗಿ ಕೊಟ್ಟು ತಕ್ಷಣ ಬಂದ್ಬಿಡ್ತೀನಿ. ನೀವಿಲ್ಲೇ ಇರಿ ರಾಹುಲ್ ಅವರೇ, ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ತಕ್ಷಣ ಬಂದ್ಬಿಡ್ತೀನಿ. ನೀವಿಲ್ಲೇ ಇರಿ. ವಾಣಿ
ಟಿಫನ್ ಯಾರಿಗೆ ಎಲ್ಲಿಗೆ ತಗೊಂಡು ಹೋಗ್ತಾ ಇದೀಯಾ? ಯಾರಿಗೆ ಕೊಡ್ತಾ ಇದೀಯಾ? ಅಂದ್ರೆ ಅದು ಅಮ್ಮವ್ರೆ, ನಮ್ಮ ತೋಟದಲ್ಲಿ ಕೆಲಸ ಮಾಡೋ ತಾತಂಗೆ ಜ್ವರ ಬಂದಿದ್ಯಂತೆ. ಅವ್ರು ಹಿಂದ್ಗಡೆ ಮನೇಲಿದ್ದಾರೆ. ಅವ್ರಿಗೆ ತಗೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಲ್ಲಮ್ಮ, ನೀನೊಬ್ಳೆ ಯಾಕೆಲ್ಲ ಕೆಲ್ಸನೂ ಮಾಡ್ತೀಯಾ? ಮನೇಲಿ ತುಂಬಾ ಜನಗಳಿದಾರಲ್ವಾ, ಕೆಲಸದವ್ರು ಕೂಡ ಇದಾರಲ್ವಾ? ಔಟ್ ಹೌಸ್ ಅಲ್ಲಿ ತಾತನ ಏನೋ ಅನುಮಾನ ಇರೋ ತರ ಇದೆಯಲ್ಲ. ಸರಿ, ಲೀವ್ ಇಟ್. ನಿನ್ನೆ ರಾತ್ರಿ ನಿನ್ ಕೈಲೊಂದು ಫೈಲ್ ಕೊಟ್ಟಿದೆ ಅಲ್ವಾ, ಅದು ಅರ್ಜೆಂಟ್ ಆಗಿ ತಗೊಂಡ್ ಬಾ. ಏನ್ ಯೋಚನೆ ಮಾಡ್ತಿದ್ಯಾ ವಾಣಿ? ಹೋಗು. ಸರಿ, ಅದನ್ನು ಕೊಡು, ನಾನು ತಗೊಂಡು ಹೋಗಿ ಕೊಡ್ತೇನೆ. ರಾಹುಲ್, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಚಕ್ರಿ, ನವ್ಯ, ನೀವಿಬ್ರು ನನ್ನ ಜೊತೆ ಬನ್ನಿ. ರಾಹುಲ್, ಆಂಟಿ ಹೇಳ್ತಿದಾರಲ್ವಾ, ನೀನ್ ಹೋಗು. ಔಟ್ ಹೌಸಿಗೆ ತಾನೆ. ನಾನು ಹೋಗಿ ಕೊಟ್ಟು ಬರ್ತೀನಿ. ಸರಿ, ಹೋಗು. ಸರಿ, ಬಾ ರಾಹುಲ್, ಕಮ್. ಓಕೆ ಮೇಡಮ್. ಅಣ್ಣ, ಏನಾಯ್ತಣ್ಣ? ಯಾಕಷ್ಟೊಂದು ಟೆನ್ಷನ್ ಆಗಿದ್ಯಾ? ಸರಸು ತಂಗಿ ಚಿನ್ನಿ ಬಂದಿದ್ದಾಳೆ. ಅವಳು ನಮ್ಮ ಔಟ್ ಹೌಸಲ್ಲೇ ಇದ್ದಾಳೆ. ಏನ್ ಹೇಳ್ತಿದ್ಯಾ ಅಣ್ಣ ನೀನು? ನಮ್ಮ ಔಟ್ ಹೌಸ್ ಅಲ್ಲ? ಹೌದು ನವ್ಯ, ಅವಳಿಗೆ ಟಿಫನ್ ತಗೊಂಡು ಹೋಗ್ತಾ ಇರ್ಬೇಕಾದ್ರೆ ಮೇಡಮ್ ಬಂದು ತಡೆದಿದ್ದು. ಹೋಗ್ಲಿ, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿದ್ವಿ ಅನ್ಕೊಂಡ್ರೆ ಈಗ ಪ್ರೀತಿ ಹೋಗ್ತಾ ಇದ್ದಾಳೆ. ಅದಕ್ಕೆ ಟೆನ್ಷನ್ ಆಗ್ತಾ ಇದೆ. ಅಯ್ಯೋ ಅಣ್ಣ, ಇವಾಗ ಪ್ರೀತಿ ಚಿನ್ನಿ ನೋಡಿದ್ರೆ ಪ್ರಾಬ್ಲಮ್ ಆಗುತ್ತಲ್ಲ? ನನಗೂ ಅದೇ ಭಯ ಆಗ್ತಿರೋದು ನವ್ಯ. ಯಾಕೆ ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ನಾನು ಹೇಳ್ದೆ ತಾನೆ ಇಂಪಾರ್ಟೆಂಟ್ ಮ್ಯಾಟರ್ ಡಿಸ್ಕಸ್ ಮಾಡಬೇಕು ಅಂತ. ಕಮ್. ಲಾಕರ್ ಓಪನ್ ಮಾಡಿದ ತಕ್ಷಣನೇ ಫೈಲ್ ಇಲ್ದೇ ಇರೋದ್ ನೋಡಿ ಸರ್ಸುಗೆ ಹುಚ್ಚಿಡಿಯುತ್ತೆ. ಮೇಡಮು ಸರಿಯಾಗಿ ಕ್ಲಾಸ್ ತಗತಾರೆ. ನಂಬರ್ 1 ಸೊಸೆಯಾಗಿ ನೀನೇ ಕರೆಕ್ಟ್ ಅಂತ ನನಗೆ ಅಧಿಕಾರ ಕೊಟ್ಬಿಡ್ತಾರೆ. ಆ ಕಾರ್ಯಕ್ರಮನ ಲೈವ್ ಆಗಿ ನೋಡ್ಬೇಕು. ಅಕ್ಕ ಇನ್ನು ಬಂದಿಲ್ವಲ್ಲ, ಯಾಕೆ? ಬೇಗ ಬಾ ಅಕ್ಕ, ನಂಗೆ ತುಂಬಾ ಹಸ್ವಾಗ್ತಿದೆ. ಚಕ್ರಿ, ನಿನಗೆ ಅಸೈನ್ ಮಾಡ್ದೇನೆ ಜವಾಬ್ದಾರಿ ತಗೊಂಡು ಸ್ಕ್ಯಾಮ್ ಬಗ್ಗೆ ರಿಪೋರ್ಟ್ ಮಾಡಿದ್ದಕ್ಕೆ ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ ಯು ಮೇಡಮ್. ಒಂದು ಸಾರಿಯ ರಿಪೋರ್ಟ್ನ ನೋಡಿದ್ರೆ ಅದ್ರ ಹಿಂದೆ ಯಾರೇ ಇದ್ರೂ ಸರಿ, ಸಿವಿಯರ್ ಆಗಿ ಪನಿಷ್ಮೆಂಟ್ ಕೊಡ್ತೀನಿ. ವಾಟ್ ಯು ಸೇ ರಾಹುಲ್? ರಾಹುಲ್, ಆರ್ ಯು ಓಕೆ? ಓಕೆ ಮೇಡಮ್.
ಮೇಡಮ್ ಅದು ಕಾಲೇಜ್ ಪ್ರಿನ್ಸಿಪಲ್ ಜೊತೆ ಕಾನ್ಫರೆನ್ಸ್ ಇದೆ, ಅವ್ರ ಹತ್ರ ಮಾತಾಡಿ ಆಮೇಲೆ ಬರ್ತೀನಿ. ರಾಹುಲ್, ಜಸ್ಟ್ 10 ಮಿನಿಟ್ಸ್. ಇದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಲೆಟ್ ಮಿ ಫಿನಿಶ್ ದಿಸ್ ಫಸ್ಟ್, ಆಮೇಲೆ ಕಾಲ್ನ ಅಟೆಂಡ್ ಮಾಡುವಂತೆ. ಓಕೆ? ಓಕೆ ಮೇಡಮ್. ಭಗವಂತ, ನಮ್ ಚಿನ್ನಿ ಪ್ರೀತಿ ಕಣ್ಣಿಗೆ ಬೀಳ್ತಾ ಇರೋ ಹಾಗೆ ನೋಡ್ಕೋ ಸ್ವಾಮಿ. ಅಮ್ಮೋರೆ, ತಗೊಳ್ಳಿ ಅಮ್ಮೋರೆ, ನೀವು ಕೇಳಿದ ಫೈಲು. ನಾನು ಈಗಲೇ ಬರ್ತೀನಮ್ಮ. ವಾಣಿ, ಏನಿದು? ನಾನು ಕೊಟ್ಟಿದ್ದು ಈ ಫೈಲನ್ನಲ್ಲ, ಬೇರೆ ಫೈಲ್ ಅಲ್ವಾ? ಅದನ್ನ ತಗೊಂಡ್ ಬಾ. ಅಯ್ಯೋ ಹೌದಮ್ಮ, ನಾನು ಯಾವುದೋ ಜ್ಞಾನದಲ್ಲಿ ಇದನ್ನ ತಂದ್ಬಿಟ್ಟೆ. ಈಗಲೇ ತಗೊಂಡ್ ಬರ್ತೀನಮ್ಮ, ಈಗಲೇ ತಗೊಂಡ್ ಬರ್ತೀನಿ. ವಾಣಿ, ಏನಾಯ್ತು? ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದೆಯಾ? ಅದು ಏನಿಲ್ಲಮ್ಮ, ಏನಿಲ್ಲ. ಸರಿ, ಹೋಗು. ಸರಿ ಅಮ್ಮೋರೆ. ಎಲ್ಲಿಂದ ತಗೊಂಬರ್ತಾಳೆ? ಆ ಫೈಲ್ ಯಾವಾಗ್ಲೂ ಪೀಸ್ ಪೀಸ್ ಆಗೋಯ್ತು. ನೋಡಿ, ವಿಷಯ ಏನು ಅಂದ್ರೆ, ನಾನು ತುಂಬಾ ದಿನಗಳ ಹಿಂದೆ ಪ್ರೀತಿನ ನನ್ನ ವಾರಸುದಾರಳು ಅಂತ ಅನೌನ್ಸ್ ಮಾಡಿದೆ. ಬಟ್ ಅವಳ ಟ್ಯಾಲೆಂಟ್, ಕೆಪಬಿಲಿಟಿ ಗೊತ್ತಿದ್ದು ಕೂಡ ಸರಿಯಾಗಿರೋ ವರ್ಕ್ನ ಅಸೈನ್ ಮಾಡೋಕೆ ಆಗ್ಲಿಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಪ್ರಾಜೆಕ್ಟ್ನ ಪ್ರೀತಿ ಕಂಟ್ರೋಲ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಮೇಡಮ್, ಅದು ಏನ್ ನವ್ಯ? ಅಂದ್ರೆ ಅವಳು ಸದ್ಯಕ್ಕೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನೋಡ್ಕೋತಿದ್ದಾಳಲ್ವಾ, ಅದನ್ನೇ ಕಂಟಿನ್ಯೂ ಮಾಡೋದಕ್ಕೆ ಬಿಡಿ. ಒಂದೇ ಸಾರಿ 2-3 ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ಪ್ರೆಷರ್ ಫೀಲ್ ಆಗ್ತಾಳೇನೋ ಅಂತ. ನೋ 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 ನೋ. ಪ್ರೀತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ದುರಾದೃಷ್ಟನೋ ಏನೋ, ಈ ಮನೆ ಸೊಸೆ ಆಗೋದಕ್ಕೆ ಅವಳ ಕೈಲಾಗ್ಲಿಲ್ಲ. ಆಗಿದ್ದಿದ್ರೆ ಎಲ್ಲವನ್ನೂ ಅವಳೇ ಮ್ಯಾನೇಜ್ ಮಾಡ್ತಾ ಇದ್ಲು. ರಾಹುಲ್ ಡ್ರೀಮ್ ಪ್ರಾಜೆಕ್ಟ್ ಅಲ್ಲೂ ಕೂಡ ಪಾರ್ಟ್ನರ್ ಆಗ್ತಿದ್ಲು. ಅವಳನ್ನ ನನ್ನ ಹಾಗೆ ಮಾಡಬೇಕು ಅನ್ಕೊಂಡು ವಾರಸ್ದಾರಳು ಅಂತ ಹೇಳ್ದೆ. ಹಾಗಾಗಿ ಇವಾಗ ನಾನಂದ ಮಾತನ್ನ ಉಳಿಸ್ಕೊಳ್ಳೋಂಥ ಟೈಮ್ ಬಂದಿದೆ ಅಂತ ನನಗನ್ನಿಸ್ತಿದೆ. ರಾಹುಲ್, ವಾಟ್ ಹ್ಯಾಪನ್ ಟು ಯು? ನಥಿಂಗ್ ಮೇಡಮ್. ಅಲ್ಲ, ಏನಾಯ್ತು? ಯಾಕೆಲ್ರೂ ಒಂಥರ ಇವತ್ತು ಟೆನ್ಷನ್ ಅಲ್ಲಿದ್ದೀರಾ? ಈಸ್ ಎನಿಥಿಂಗ್ ರಾಂಗ್? ಏನಿಲ್ಲ ಮೇಡಮ್. ಪ್ರೀತಿಗೆ ಯಾವ ಪ್ರಾಜೆಕ್ಟ್ ಅಸೈನ್ ಮಾಡ್ತೀರಾ ಅಂತ ನಾವು ಯೋಚನೆ ಮಾಡ್ತಾ ಇದ್ವಿ ಅಷ್ಟೇ. ಅವಳ ಎಲಿಜಿಬಿಲಿಟೀಸ್ನ ಕಂಪ್ಲೀಟ್ ಆಗಿ ತಿಳ್ಕೊಂಡ ಮೇಲೇನೆ ಪ್ರಾಜೆಕ್ಟ್ ನ ಅವಳು ಕೊಡ್ತಾ ಇದ್ದೀನಿ. ಡೋಂಟ್ ವರಿ. ಹಾ, ಓಕೆ ಮೇಡಮ್. ಏನು ಇಲ್ದೇ ಇರೋಳ್ಗೆ ಕರೆದು ಪ್ರಾಜೆಕ್ಟ್ ಕೊಡ್ತಾವ್ರೆ. ಎಲ್ಲ ಇರೋ ನಂಗೆ ಮನೆ ಸೊಸೆ ಅನ್ನೋ ಗೌರವನೂ ಕೊಡ್ತಿಲ್ಲ. ಛೇ,
ಫೈಲ್ ವಿಷಯದಲ್ಲಿ ಸರ್ಸು ಪೋಲ್ ಆಗ್ತಾಳಲ್ಲ, ಕನಿಷ್ಠ ಆಗ್ಲಾದ್ರೂ ನನ್ನ ಗುರ್ತಿಸಿದ್ರೆ ಸಾಕು. ಇವಳೇನು ಇನ್ನೂ ಬಂದಿಲ್ವಲ್ಲ? ಇದೇನು ಫೈಲ್ನ ಇಲ್ಲೇ ಇಟ್ಟಿದ್ದೆ ಅಲ್ವಾ? ಕಾಣಿಸ್ತಿಲ್ವಲ್ಲ, ಯಾಕೆ? ಆ ಫೈಲ್ನ ಅಮ್ಮವ್ರಿಗೆ ಕೊಟ್ಟು ಹಿಂದ್ಗಡೆ ಮನೆಗೆ ಹೋಗೋಣ ಅನ್ಕೊಂಡ್ರೆ ಯಾಕೆ ಹೀಗಾಗ್ತಿದೆ? ಇಲ್ಲೇ ಇದೆಯಲ್ಲ, ನಾನೇ ಸರಿಯಾಗಿ ನೋಡಿಲ್ಲ ಅನ್ಸುತ್ತೆ. ಅಮ್ಮ ತಗೊಳ್ಳಿ ಅಮ್ಮ, ಇದೆ ಅಲ್ವಾ ಅಮ್ಮ? ವಾಣಿ, ಯಾಕೆ ಇಷ್ಟೊಂದು ಅವಸರ ಪಡ್ತಾ ಇದೀಯಾ? ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಾ ಇದೀಯಾ? ಅಯ್ಯೋ, ಹಾಗೇನಿಲ್ಲಮ್ಮ, ಹಾಗೇನಿಲ್ವಲ್ಲ. ಸರಿ, ನೀನು ಕೂಡ ಬಂದು ಕೂತ್ಕೋ. ಅಂದ್ರೆ ಅಮ್ಮವ್ರೆ, ಅದು ನಾನು ಹೋಗ್ಬೇಕಮ್ಮ. ಯಾಕೆ? ನೀನು ಕೂಡ ಈ ಪ್ರಾಜೆಕ್ಟ್ಗೆ ಹೆಡ್ಡೇ ಅಲ್ವಾ? ನೀನು ಕೇಳಿಸ್ಕೊಂಡ್ರೆ ತುಂಬಾ ಒಳ್ಳೇದು. ಅದು ತಾತಂಗೆ ಔಷಧಿ ಕೊಡೋ ಸಮಯ ಆಯ್ತಲ್ಲಮ್ಮ, ಅದಕ್ಕೆ ಹೋಗ್ಬೇಕು ಅಂತ ಹೇಳ್ದೆ. ಸೊ ಈ ಅಕೌಂಟ್ಸ್ ಆ ಫೈಲ್ನ ಬಿಸಾಕಿ ಕೋಪ ಮಾಡ್ಕೋಬೇಕಲ್ವಾ? ಅಂದ್ರೆ ಆ ಫೈಲ್ ಕರೆಕ್ಟ್ ಆಗಿದ್ಯಾ? ಅಯ್ಯೋ, ಮತ್ತೆ ನಾನ್ ಹರ್ದಾಕಿದ್ ಫೈಲ್ ಯಾವುದು? ಅಯ್ಯಯ್ಯೋ.
ಮತ್ತ ಅವಳು ಆ ಫೈಲ್ ತಗೊಂಡು ಹೇಗ್ ಕೊಟ್ಲು? ಅಂದ್ರೆ ನಾನು ಹರಿದಿದ್ದು ಸಂತೋಷ ಪಟ್ಟಿದ್ದು ಬೇರೆ ಫೈಲ್ಗೋಸ್ಕರನಾ? ಅಯ್ಯೋ, ಅಮ್ಮ, ಇದೆಲ್ಲ ನೋಡಿದ್ರೆ ನನ್ ಕತೆ ಅಷ್ಟೇನೆ. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ಏನದು? ತೋರ್ಸೇನು ಅಂತ? ಇದು ನನ್ನ ಫೈಲ್. ಯಾರು ಹೀಗೆ ಮಾಡಿದ್ದು? ಅಯ್ಯೋ ದೇವ್ರೆ, ಸತ್ತೋದೆ. ಏನ್ ಹೀಗಾಗೋಯ್ತಲ್ಲ? ಯಾರು ಮಾಡಿದ್ದು? ನೀನೇನಾ? ಯಾಕೆ ಹಾಗೆ ದಡ್ಡಿ ತರ ನೋಡ್ತಾ ಇದ್ಯಾ? ಕೇಳ್ತಿರೋದು ನಿನ್ನೆ. ಅದು ಅದು ಯಾವ್ದೋ ಹಳೆ ಪೇಪರ್ಸ್ ಅನ್ಕೊಂಡು. ಹುಚ್ಚ ನಿನಗೆ? ಯಾವ್ದೇ ಪೇಪರ್ಸು? ಆದ್ರೂ ಫೈಲ್ ಮೇಡಮ್ ಕೈ ಕೊಟ್ಟಿದ್ರೆ ನಿನ್ ಕೈಗೆ ಹೇಗೆ ಬಂತು? ಅಂದ್ರೆ ಇದು ರೂಮಲ್ಲಿ ಮೂಲೆಯಲ್ಲಿ ಬಿದ್ದಿತ್ತು ಹಬ್ಬಿ. ಕಾನ್ಫಿಡೆನ್ಷಿಯಲ್ ಮ್ಯಾಟರ್ ಏನಾದ್ರೂ ಇರುತ್ತೇನೋ ಅಂತ ಯಾರಾದ್ರೂ ನೋಡಿದ್ರೆ ರಿಸ್ಕ್ ಅಲ್ವಾ, ಅದಕ್ಕೆ ಪೀಸಸ್ ಮಾಡ್ಬಿಟ್ಟೆ. ಕಾನ್ಫಿಡೆನ್ಷಿಯಲ್ ಅಂದ್ರೆ ಎಲ್ಲಾದ್ರೂ ಬಚ್ಚಿಡ್ಬೇಕು. ಈಗ ಯಾರಿಗೂ ಗೊತ್ತಾಗದೆ ಹರಿದಾಕೋದಲ್ಲ. 2 months ಕಷ್ಟಪಟ್ಟು ರೆಡಿ ಮಾಡಿದ ಪ್ರಾಜೆಕ್ಟ್ ಇದು. ಮೇಡಮ್ ನನಗೆ ಸ್ಟಾರ್ಟ್ ಮಾಡೋಕೆ ಹೇಳಿದ ಸಾಫ್ಟ್ವೇರ್ ಪ್ರಾಜೆಕ್ಟ್ ಬ್ಲೂ ಪ್ರಿಂಟ್ ಇದು. ಅನಾವಶ್ಯಕವಾಗಿ ನಾಶ ಮಾಡಿಬಿಟ್ಟೆ. ಬ್ಲೂ ಕಲರ್ ಅಲ್ಲಿ ಇಲ್ಲ ರೀ, ವೈಟ್ ಆಗೇ ಇದೆ. ಹೊಡೆದ ಅಂದ್ರೆ ಫೇಸು ಹೊಡೆದಾಗ್ಬಿಡ್ಬೇಕು. ಮಾಡಿದ್ದು ಹುಚ್ಚು ಕೆಲಸ, ಮತ್ತೆ ಕವರಿಂಗು ಕಾಮಿಡಿನಾ? ಇಲ್ಲ ರೀ, ಅದು ವೈಟ್ ಆಗೇ. ಬೈ, ಯಾವ ಕೆಲಸನೂ ಪ್ರಾಪರ್ ಆಗಿ ಮಾಡಲ್ಲ, ಹೇಳಿದನ್ನ ಅರ್ಥನೂ ಮಾಡ್ಕೊಳ್ಳಲ್ಲ. ಏನಾದ್ರೂ ಹೇಳಿದ್ರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಅಂತ ದೊಡ್ಡದಾಗಿ ಕಲರಿಂಗ್ ಕೊಡ್ತೀಯಾ? ನಿನ್ನಂತವ್ರು ಯೂನಿವರ್ಸಿಟಿಲಿ ಓದೋದಲ್ಲ, ಈ ಯೂನಿವರ್ಸಲ್ಲಿ ಹುಟ್ಟೋದೇ ವೇಸ್ಟು. ಇನ್ನೊಂದ್ಸಲ ನಿಂಗೆ ಸಂಬಂಧ ಇಲ್ದಿರೋ ವಿಷಯದಲ್ಲಿ ಇನ್ವಾಲ್ವ್ ಆಯ್ತು ಅಂದ್ರೆ ಖಂಡಿತವಾಗ್ಲೂ ನಾನು ಸುಮ್ಮನೆ ಇರಲ್ಲ. ಮೈಂಡ್ ಇಟ್. ದಟ್ಸ್ ಆಲ್. ಈ ಪ್ರಾಜೆಕ್ಟಲ್ಲಿ ನನ್ನೊಬ್ಬಳ ಡಿಸಿಷನ್ನೇ ಫೈನಲ್ ಆಗಬಾರ್ದಲ್ವಾ? ನಿಮ್ಮೆಲ್ಲರ ಒಪಿನಿಯನ್ ಕೂಡ ನನಗಷ್ಟೇ ಇಂಪಾರ್ಟೆಂಟ್. ನೀವು ಮಾಡೋದು ನನ್ಗೆ ಓಕೆನೆ ಮೇಡಮ್, ನಿಮ್ಮ ಡಿಸಿಷನ್ನೇ ನಮ್ಗೆ ಇಂಪಾರ್ಟೆಂಟ್. ಅಮ್ಮೋರೆ, ನಾನು ಹೋಗ್ಬೋದಾ? ತುಂಬ ತಡ ಆಗ್ತಿದ್ಯಮ್ಮ. ಬಂದಾಗಿಂದನೂ ನೋಡ್ತಾನೆ ಇದ್ದೀನಿ. ಯಾಕೋ ತುಂಬಾ ಭಯ ಪಡ್ತಾ ಇದೀಯಾ? ಏನಾಯ್ತು ವಾಣಿ? ಎನಿ ಪ್ರಾಬ್ಲಮ್? ಅಂದ್ರೆ ಅಮ್ಮೋರೆ, ಅದು ತಾತಂಗೆ ಔಷಧಿ ಕೊಡ್ಬೇಕು ಅಲ್ವಾ, ತಡ ಆಗತ್ತೇನೋ ಅಂತ. ಓ, ಯು ಆರ್ ರೈಟ್. ಸರಿ ಹೋಗು. ಸರಿನಮ್ಮ. ಚಕ್ರಿ, ಇನ್ಮೇಲಿಂದ ಈ ಜವಾಬ್ದಾರಿ ಎಲ್ಲ ನಿಂದೆ. ಇದನ್ನ ಹುಷಾರಾಗಿ ನೋಡ್ಕೋ. ಓಕೆ? ಶ್ಯೂರ್ ಮೇಡಮ್. ಎಲ್ಲಿಗೆ ಹಂಗ್ ಹೊಡ್ತಿದ್ಯಾ? ಔಟ್ ಹೌಸ್ಗಾ? ಏನ್ ಹಾಗೆ ನೋಡ್ತಿದ್ಯಾ? ನೀ ಮಾಡಿದ ಕೆಲ್ಸ ಆಂಟಿಗೆ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ?
ಮೊದ್ಲೇ ನಿಜಾನ್ ಬಚ್ಚಿಟ್ಟು ದಿನ ಸಾಯ್ತಾ ಬದುಕ್ತಿದ್ಯಾ. ಇವಾಗ ಸುಳ್ಳು ಹೇಳ್ತಿದ್ಯಾ ಅಂತ ಗೊತ್ತಾದ್ರೆ ನೀನ್ ಜೀವಂತವಾಗಿರ್ತೀಯ ಅಂತ ಅನ್ಕೊಂಡಿದ್ಯಾ? ಔಟ್ ಹೌಸಲ್ಲಿ ಯಾರು ಇಲ್ಲ ಅಂದ್ರು ತಾತನಿಗೆ ಜ್ವರ ಅಂತ ಯಾಕೆ ಸುಳ್ಳು ಹೇಳ್ದೆ? ಅಷ್ಟಕ್ಕೂ ನೀನ್ ಯಾರಿಗೆ ಟಿಫಿನ್ ತಗೊಂಡೋಗ್ತಿದ್ದೆ? ಹಿಂದ್ಗಡೆ ಮನೇಲಿ ಯಾರೂ ಇಲ್ವಾ? ಅದನ್ನೇ ಅಲ್ವಾ ಹೇಳ್ತಿರೋದು. ಇಲ್ಲ ಅಂದ್ರೆ ಏನರ್ಥ? ಮತ್ತೆ ಚಿನ್ನಿ ಎಲ್ಲಿ ಹೋದ್ಲು? ನಿಜ ಹೇಳು, ತಾತನ ಹೆಸರಲ್ಲಿ ಏನಾದ್ರೂ ಪ್ಲಾನ್ ಮಾಡ್ತಿದ್ಯಾ? ಇಲ್ಲ, ತಾತಂಗೆ ತಗೊಂಡು ಹೋಗ್ತಿದ್ದೆ. ಸುಳ್ಳು ಹೇಳ್ತಿದ್ದಾಳೆ ಪ್ರೀತಿ. ಆ ತಾತ ಮೊಮ್ಮಗಳು ಮದ್ವೆ ಅಂತ 3 ದಿನದ ಹಿಂದೆ ಊರಿಗೆ ಹೋದ್ರಲ್ಲ. ಆ ತಾತ ಅಲ್ಲಮ್ಮ, ಬೇರೆಯವ್ರು ಬಂದಿದ್ದಾರೆ. ಆ ಇದೇನಾದ್ರೂ ಓಲ್ಡ್ ಏಜ್ ಹೋಮಾ 10 ಜನ ಇರೋದಕ್ಕೆ? ನಂಗೆ ಯಾಕೋ ನಿನ್ ಮೇಲೆ ತುಂಬಾ ಡೌಟ್ ಬರ್ತಿದೆ. ನಿಜ ಹೇಳ್ತೀಯೋ ಇಲ್ಲ ಕಂಡಿಡಿ ಅಂತೀಯೋ? ಇದ್ರಲ್ಲಿ ಸುಳ್ಳು ಹೇಳೋದಕ್ಕೆ ಏನಿದೆ? ಏನು ಯಾರಿಗ್ ಗೊತ್ತು ನೀನೇನ್ ಪ್ಲಾನ್ ಮಾಡಿದ್ಯೋ? ಎಲ್ರು ನಿನ್ ಹಾಗೆ ಇರ್ತಾರೆ ಅನ್ಕೊಂಡಿದ್ಯಾ? ಬಂದ್ಬಿಟ್ರಾ? ಏನ ಬಂದ್ರ ಅಂದೆ ಕಣ್ರಿ. ಬನ್ನಿ. ಸರ್ಸು, ಎಲ್ಲಿಗೂ ಹೊರಟಿರೋ ತರ ಕಾಣಿಸ್ತಿದೆ. ಹೋಗು. ವೇಟ್, ನಾನು ಬರ್ತೀನಿ. ಪ್ರೀತಿ, ನಿನ್ ಜೊತೆ ಸ್ವಲ್ಪ ಕೆಲಸ ಇದೆ. ಏನೇ ಕೆಲಸ ಇದ್ರು ನನಗ್ ಹೇಳ್ರಿ. ಪ್ರೀತಿ ಹತ್ರ ಏನು? ಅದು ನಿಂಗೆ ಗೊತ್ತಿಲ್ಲದೆ ಇರೋದು, ಬರ್ದೇ ಇರೋದು. ಏನೋ ಅದು ಲೋಗೋ ಡಿಸೈನ್ ಬಗ್ಗೆ ಹೆಲ್ಪ್ ಮತ್ತು ಸಜೆಷನ್ ಬೇಕಾಗಿದೆ. ನೀನ್ ಕೊಡ್ತೀಯಾ? ಚಿನ್ನಿ 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 ಇಲ್ಲೇ ಇರು ಅಂತ ಹೇಳಿದ್ನಲ್ಲ, ಅಷ್ಟರಲ್ಲಿ ಎಲ್ಲಿ ಹೋದ್ಲು? ಚಿನ್ನಿ ಚಿನ್ನಿ ಎಲ್ಲಿ ಹೋದ್ಯಮ್ಮ? ಚಿನ್ನಿ ಎಲ್ಲೂ ಕಾಣಿಸ್ತಿಲ್ವಲ್ಲ?
ಚಿನ್ನಿ 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 ಅಯ್ಯೋ ಚಿನ್ನಿ 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 ಎದ್ದೇಳಮ್ಮ ಕಣ್ಬಿಡಮ್ಮ. ಚಿನ್ನಿ ಚಿನ್ನಿ ಎದ್ದೇಳಮ್ಮ. ಚಿನ್ನಿ ನನ್ನ ನೋಡು ಚಿನ್ನಿ. ಚಿನ್ನಿ ಎದ್ದೇಳು ಚಿನ್ನಿ. ಚಿನ್ನಿ ಚಿನ್ನಿ ಅಕ್ಕ ಚಿನ್ನಿ ಅಕ್ಕ ಚಿನ್ನಿ ನಿಂಗೇನು ಆಗಿಲ್ಲ ಅಲ್ವೇನಮ್ಮ? ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಒಳಗಡೆ ಗಾಳಿ ಇಲ್ಲ ಅಕ್ಕ, ಉಸಿರಾಡಕ್ಕಾಗಿಲ್ಲ, ತುಂಬಾ ಭಯ ಆಗೋಯ್ತು. ಅಯ್ಯೋ ನೀನ್ ಯಾಕೆ ಅದ್ರೊಳಗಡೆ ಹೋಗಿದ್ಯಮ್ಮ? ಆಟದಲ್ಲಿ ಗೆಲ್ಬೇಕು ಅಂತ. ಈ ಕಡೆ ಯಾರೋ ಬರ್ತಾ ಇದ್ದಾರೆ. ಅವ್ರ ಕಣ್ಣಿಗೆ ಕಾಣಿಸ್ಬಾರ್ದು ಅಂತ ಅಕ್ಕ ಹೇಳಿದಳಲ್ವಾ? ಇವಾಗ ಎಲ್ಲಾದ್ರೂ ಬಚ್ಚಿಕೊಬೇಕು, ಇಲ್ಲಾಂದ್ರೆ ಆಟದಲ್ಲಿ ಅಕ್ಕನೇ ಗೆದ್ಬಿಡ್ತಾರೆ. ಯಾರೂ ಇಲ್ವಲ್ಲ? ಮತ್ ತಾತನ್ ಟಿಫಿನ್ ಅಂತ ಆ ಸರಸು ಯಾಕೆ ಅಷ್ಟೊಂದು ಓವರ್ ಆಕ್ಟಿಂಗ್ ಮಾಡ್ತಿದ್ಲು? ಸಮಥಿಂಗ್ ಇಸ್ ರಾಂಗ್. ಏನೋ ನಡೀತಿದೆ. ಅದೇನು ಅಂತ ತಿಳ್ಕೋಬೇಕು.
ಅಳ್ಬಾರ್ದು ಅಂತ ಹೇಳಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿಗೆ ಯಾರೋ ಬರ್ತಾ ಇದ್ದಿದ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಳಗಡೆ ಬಚ್ಚಿಟ್ಕೊಂಡ್ಬಿಟ್ಟೆ. ಅಯ್ಯೋ ಚಿನ್ನಿ, ಅಯ್ಯೋ ಅಯ್ಯೋ. ಏನಾಯ್ತು? ಅಳ್ಬಾರ್ದು. ಅಳ್ಬೇಡ ಅಕ್ಕ. ನೀನ್ ಅಳ್ತಿದ್ರೆ ನಂಗೂ ಅಳು ಬರುತ್ತೆ. ಚಿನ್ನಿ, ನಿನ್ಗೆ ಯಾವ ಅಪಾಯನೂ ಆಗ್ಬಾರ್ದು ಅಂತಾನೆ ನಿನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದೀನಿ. ಆದ್ರೆ ನನ್ನಿಂದಾನೇ ನಿನಗೆ ಅಪಾಯ ಆಗೋ ಥರ ಇದೆ. ನಾನೇ ಸರ್ಸು ಅನ್ನೋ ನಿಜನ ಬಚ್ಚಿಟ್ಟಿರೋದ್ರಿಂದನೇ ಇದೆಲ್ಲ. ಏನಾಗಬೇಕು ಅದಾಗೆ ಆಗತ್ತೆ. ನಿಜ ಹೇಳಿ, ಅಮ್ಮವ್ರು ಏನು ಶಿಕ್ಷೆ ಕೊಟ್ಟರು ತಗೋತೀನಿ. ಚಿನ್ನಿನ ಕಾಪಾಡ್ಕೋತೀನಿ. ಅಮ್ಮವ್ರಿಗೆ ನಿಜ ಹೇಳ್ಬಿಡ್ತೀನಿ. ಲೋಗೋ ಪ್ರೀತಿ, ಹೌ ಇಸ್ ಇಟ್? ಈ ಲೋಗೋ ಏನು ಅಂದ್ರೆ ವಾಗ್ದೇವಿ ಗ್ರೂಪ್ ಸಾಫ್ಟ್ವೇರ್ ಸೊಲ್ಯೂಷನ್ಸ್ ಅಲ್ಲಿ ಕೂಡ ಎಂಟರ್ ಆಗಿದೆಯಾ? ಹೌದು. ಈ ಪ್ರಾಜೆಕ್ಟ್ನ ನಾನೇ ಹ್ಯಾಂಡಲ್ ಮಾಡಬೇಕು ಅಂತ ಮೇಡಮ್ ಹೇಳಿದ್ದಾರೆ. ತುಂಬ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟು. ನನ್ನ ಮೇಲೆ ನಂಬಿಕೆಯಿಂದ ಕೊಟ್ಟಿದ್ದಾರೆ. ತುಂಬ ಕಷ್ಟಪಟ್ಟು ಫೈಲ್ ರೆಡಿ ಮಾಡಿದರೆ ನೋಡು, ನನ್ನ ಹಿಂದೆ ಇರೋ ಮೇಡಮ್ ಅದನ್ನು ಹರಿದಾಕಿದ್ದಾರೆ. ಅಂದ್ರೆ ದಟ್ ಅಂಡ್ ದಿಸ್ ಆರ್ ಸೇಮ್ ಅಂತ ಗೊತ್ತಾಗದೆ. ಸಾಕು, ಬಾಯಿ ಮುಚ್ಚಿ ಇನ್ನು. ಫಸ್ಟ್ ಟೈಮ್ ನಾನೇ ಸೋಲೋ ಆಗಿ ಹ್ಯಾಂಡಲ್ ಮಾಡ್ತಿರೋ ಪ್ರಾಜೆಕ್ಟ್ ಇದು. ಈ ವಾಗ್ದೇವಿ ಗ್ರೂಪ್ಸ್ಗೆ ನಾನೇ ವಾರಸ್ದಾಳು ಅಂತ ಹೇಳಿದ ಆಂಟಿ ನನ್ಗೋಸ್ಕರ ಏನು ಮಾಡಿಲ್ಲ. ಸರ್ಸುಗ್ ಮಾತ್ರ ಒಂದು ಪ್ರಾಜೆಕ್ಟು, ನಿನ್ನೆ ಮೊನ್ನೆ ಬಂದಿರೋ ಆ ಚಕ್ರಿಗೆ ಅಕೌಂಟ್ಸು, ತೇಜಾಗೆ ಸೋಲೋ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ. ಛ, ಈ ಆಂಟಿ ದೃಷ್ಟಿಲಿ ನನಗೆ ಇಂಪಾರ್ಟೆನ್ಸೇ ಇಲ್ಲದೆ ಇರೋ ಹಾಗೆ ಆಗ್ಬಿಡಿದೆ. ಪ್ರೀತಿ ಹೇಗಿದೆ ಅಂದ್ರೆ ಯಾಕೆ ಮಾತಾಡ್ತಾ ಇಲ್ಲ? ಎಕ್ಸಲೆಂಟ್, ಮಾರ್ವಲಸ್, ಅನ್ಬಿಲೀವಬಲ್. ನಿನ್ನನ್ನು ಕೇಳಿದ್ನಾ? ಅಂದ್ರೆ ಕೇಳ್ತಿರೇನೋ ಅಂತ. ಕೇಳಲ್ಲ, ನಿಜವಾಗ್ಲೂ ಕೇಳಲ್ಲ. ನೀನು ಹೇಳು ಪ್ರೀತಿ. ವೆರಿ ನೈಸ್ ತೇಜ, ಸಿಂಪ್ಲಿ ಸೂಪರ್ಬ್. ಹೌದು, ಈ ಐಡಿಯಾ ನಿಂದೇನಾ? ಅಲ್ಲ, ನಯನದು. ನಯನಾನಾ? ಅವಳು ಯಾರು? ಮರ್ಯಾದೆಯಿಂದ ಮಾತಾಡೋಕ್ಕೆ ಬರಲ್ವಾ ನಿಂಗೆ? ಅವಳು ಇವಳು ಅಂದ್ರೆ ಏನು? ಸಾರಿ, ನಯನಾ ಅವ್ರು ಯಾರು? ಅರೆ ನೋಡು, ಅವಳೇ ಕಾಲ್ ಮಾಡ್ತಿದ್ದಾಳೆ. ಹಾಯ್ ನಯನಾ, ಹೌ ಆರ್ ಯು?